ಒಂದು ತಿಂಗಳು ಬರೋದು ಬೇಡ ಅಂತೇಳಿ ಫುಲ್ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಡುಗೆ ಐಟಮ್ಗಳ. ಇವರು ಫೈನಲಿ ನಾನು ಗಾಡಿ ಲೋಡ್ ಆಯಿತು. ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಸ್ವಾಗತ. ಇವತ್ತಿನ ಟ್ರಿಪ್ ಎಲ್ಗಪ್ಪ ಅಂದರೆ ಲಾಂಗ್ ಹೋಗೋಣ ಅಂತೇಳಿ. ಅದಕ್ಕೇ ಏಕಪ್ಪ ಅಂಗಡಿ ತೋರಿಸ್ತೀನಿ ಅಂದ್ಕೊಂಬಿಡಿ ಐಟಮ್ಗಳ ತಗೊತಾ ಇದ್ದೆ ಗಾಡಿ ಹೋಗೋಣ ಅಂತೇಳಿ. ನಮ್ಮ ಫ್ರೆಂಡ್ ಅಂಗಡಿಗೆ ಬಂದಿದ್ದೆ, ಮತ್ತು ಒಂದು ಬ್ಲೂಟೂತ್ ಇಲ್ಲ, ಬ್ಲೂಟೂತ್ ತೊಗೊಂಡೆ. ಯಾಕಂದರೆ ಯಾವಾಗಲೂ ಫೋನಲ್ಲಿ ಕೈ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಪುಟ್ಟಣ್ಣ ಅವ್ರ ಅಂಗಡೀಲಿ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಅಂಗಡಿಗೆ. ಆಮೇಲೆ ನಮ್ಮ ಮನೇಲವ್ರು ಸಿಕ್ಕಿ ಅವರು ಬರ್ತೀನಿ ಅಂತಂದರು. ಆಮೇಲೆ ಅವರು ಓನರ್ ಬೇಡ ಅಂತಂದರು. ಮತ್ತು ಇನ್ನೊಬ್ಬರು ಇಲ್ಲಿ ಯೂಟ್ಯೂಬರ್ ಅವರೇ, ಅವ್ರು ಬರೋದಲ್ಲ ಅಂಗಡಿ ಬಿಟ್ಟು ಆಚೆ ಕಡೆಗೆ. ಏನೇನು ತಗೊಂಡಿದ್ದೀನಪ್ಪ ಅಂದರೆ ಒಂದು ಚೀಲ ಅಕ್ಕಿ ತಗೊಂಡಿದ್ದೀನಿ. ಯಾಕಂದರೆ ಹೋಗ್ಬಾರ್ದು ಒಂದು ತಿಂಗಳಾಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ಸಕ್ಕರೆ ಬದಲು ಬೆಲ್ಲದ ಪುಡಿ ತಗೊಂಡಿದ್ದೀನಿ, ಟೀ ಕಾಫಿ ಮಾಡೋಣ ಅಂಥೇಳಿ. ಎಲ್ಲ ಫುಲ್ ಭರ್ಜರಿ ತೊಗೊಂಡಿದ್ದೀನಿ ಇವತ್ತು. ಮತ್ತು ಮನೆ ಹತ್ರ ಬಂದು ಲಗೇಜಲ್ಲಿ ಇಕ್ಬಿಟ್ಟು ಮಾತ್ರೆ ತೊಗೊಳ್ಳೋಣ ಅಂತ ಬಂದರೆ ಟ್ಯಾಬ್ಲೆಟ್ಸ್ಗಳ ತಲೆನೋವು ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ತಗೊಂಡಿದ್ದೀನಿ. ಆಮೇಲೆ ಶಾಂಪೂ ಇರಲಿಲ್ಲ, ಶಾಂಪೂದು ಪ್ಯಾಕೆಟ್ ತೊಗೊಂಡೆ, ಪ್ಯಾಕೆಟ್ ಅದೇ ಬಾಟ್ಲು. ಆಮೇಲೆ ನಮ್ಮ ಮಧುವಣ್ಣ ಅವ್ರಿಗೂ ಬಾಯ್ ಹೇಳ್ಬಿಟ್ಟು, ಮತ್ತು ನಮ್ಮ ಫ್ರೆಂಡ್ಗೂ ಬಾಯ್ ಹೇಳ್ಬಿಟ್ಟು ಮೆಡಿಕಲ್ ಶಾಪ್ ಅವ್ರಿಗೆ ಇಲ್ಲೇ ಬೈಪಾಸಲ್ಲಿ ಇರೋದು ಅಂಗಡಿ ಇದು. ತಿರ್ಗಿ ಅರ್ಜೆಂಟಲ್ಲಿ ನಮ್ಮ ಅಣ್ಣವರು ನಮ್ಮ ಬಟ್ಟೆ ತಗೋಬೇಕು ಅಂದ್ರೆ ಮದುವೆಗೆ ಅವ್ರ ಕಾರಲ್ಲಿ ಬಂದು ತಿರ್ಗಿ ಆಟೋಗೆಲ್ಲ ಲಗೇಜೆಲ್ಲ ಶಿಫ್ಟ್ ಮಾಡ್ಕೊಂಡು ನಾನು ಹೊಟ್ಟೆ, ಯಾಕಂದರೆ ಅವ್ರು ಲೇಟ್ ಆಗುತ್ತಂತೆ, ಬಟ್ಟೆ ಅಂಗಡಿ ಕ್ಲೋಸ್ ಆಗುತ್ತೆ ಅಂತೇಳಿ ಅವ್ರು ಹೊರಟರು. ತಿರ್ಗಿ ನಮ್ಮ ಜಾವೇದ್ ಫೋನ್ ಮಾಡಿ ಬರ್ತೀನಿ ಅಂತಂದರು. ಇಲ್ಲೇ ನಮ್ಮ ಸ್ಟಿಕ್ಕರ್ ಅಂಗಡಿ ಹತ್ರ ಬಂದಿದ್ದೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು, ಲಗೇಜೆಲ್ಲ ಇಲ್ಲೇ ಕೊಟ್ಟು. ಆಮೇಲೆ ನಮ್ಮ ಬೆಳಗಾಮವ್ರು ಬಂದಿದ್ದರು, ಇವ್ರಿಗೂ ಲೋಡ್ ಮಾಡಿಸ್ತೀನಿ ಬೆಳಿಗ್ಗೆ. ಈಗ ಇವ್ರ ಗಾಡಿಯಲ್ಲೇ ಹೊಸಪೇಟೆಗೆ ಹೋಗಬೇಕು. ಆಮೇಲೆ ನಮ್ಮ ಜಾವೇದ್ ಅಣ್ಣ ಬೈಕ್ ಇಸ್ಕೊಂಡು ಊಟ ಮಾಡ್ಕೊಂಡು ಬಂದೆ. ನಮ್ಮ ಜಾವೇದ್ ಅಣ್ಣವರು ಹೊಸ ಕಾರ್ ತಗೊಂಬಿಟ್ಟವ್ರೆ, ಹೊಸದಲ್ಲ ಸೆಕೆಂಡ್ಸು, ಪೋಲೋ ನೋಡಿ. ಈಗ ಬಂದರು, ಕೀ ಕೊಟ್ಬಿಟ್ಟು ಬೈಕ್ದ ಹೋಗಬೇಕು. ನಮ್ಮವರು ವೆಯ್ಟ್ ಮಾಡ್ತಾರೆ ಗಾಡೀಲಿ ಕೂತ್ಕೊಂಡು. ನಮ್ದೇನು ಟೆನ್ಷನ್ ಇಲ್ಲ, ಬೆಳಗ್ಗೆ ತಗೋ ಹೋದ್ರೆ ಸಾಕು ನಿಧಾನಕ್ಕೆ. ಅಣ್ಣ ಹೆಂಗಿದೆ ಹೊಸ ಕಾರ್? ಎಷ್ಟು ಬಿತ್ತು? 2 ಲಕ್ಷ ಬಿಟ್ಟು. ಹಾಂ, 2.5 ಲಕ್ಷಕ್ಕೆ. ಫ್ರೆಂಡ್ಸ್, ಫೈನಲಿ ಇವಾಗ ಹೊರಟಿದ್ದೀವಿ. ಈಗ ಹೊಸಪೇಟೆ ಹೋಗಬೇಕು. ನಿಧಾನಕ್ಕೆ ಹೋಗ್ರಿ ಅಂತ ಹೇಳಿದ್ದೀನಿ, ಯಾಕಂದರೆ ನಮ್ಮ ದಿನ ಬೆಳಗ್ಗೆ ಅಂತ ಲೋಡ್ ಆಗೋದು. ಅದಕ್ಕೋಸ್ಕರ ಎಲ್ಲರಿಗೂ ಬಾಯ್, ಮತ್ತೆ ಸಿಗೋಣ ಫ್ರೆಂಡ್ಸ್. ಕ್ಲೋಸಿಂಗ್ ಟೈಮಲ್ಲಿ ಗೇಟ್ ಓಪನ್ ಮಾಡಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ನಮ್ಮದೇ ಲಾಸ್ಟ್ನೇ ಗಾಡಿ ಅನಿಸ್ತಾ ಇದೆ. ಹಾಂ, ಹಂಗ ನಮ್ಮ ಅದೃಷ್ಟ ಓಪನ್ ಆಗಿದ್ದು. ಇಲ್ಲೇ ದುರ್ಗಾ ಹತ್ರ ಡೆಫ್ತಣ ಅಂತ ನಿಲ್ಸಿದ್ದೀವಿ. ಒಂದು 2 ಬಕೆಟ್ ತಗೊಬೇಕು. ಇವ್ರದ್ದಂದರೆ ಫುಲ್ ಟ್ಯಾಂಕ್ ಮಾಡ್ರೆ ಆರಾಮಾಗಿ ಹೋಗಿ ಬರ್ತೈತೆ. 60 ಲೀಟ್ರ್ ಟ್ಯಾಂಕು, ನಮ್ಗೆ ಕಮ್ಮಿ 30 ಲೀಟ್ರ್ ಅಷ್ಟು ಐತೆ. ಫ್ರೆಂಡ್ಸ್, ಫೈನಲಿ ಪಾಯಿಂಟಿಗೆ ಬಂದು ಇನ್ನೊಂದು 10 ಕಿಲೋಮೀಟ್ರ್ ಐತೆ ಪಾಯಿಂಟು. ಆ ರೋಡ್ ನೋಡಿ ಯಾವ ಥರ ಐತೆ. ಇದು ದಾಳಿಂಬೆ ರೋಡ್ ನೋಡ್ಕೊಂತ ರೋಡಲ್ಲಿ ಹೋಗ್ಲೇಬೇಕಂತೆ. ನಮ್ಮ ಪ್ರತಾಪನವ್ರ ಮನೆ ಹಿಂಗೆ ಹೋಗಿರೋದು. ಅಜಯ್ ಕಡೆನೂ ಅಷ್ಟೇ ಹಿಂಗೆ ಅಂತ ಹೋಗಿ ರೋಡ್ ಮಾಡ್ಕೊಂಡು ಬಂದಿರೋದು ನೋಡಿ. ಈಗ ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀವಿ. ರೋಡ್ ನೋಡಿ ಯಾವ ಥರ ಐತೆ. ಫುಲ್ಲು ಈರುಳ್ಳಿ ತುಂಬ ಹೋಗ್ತೀವಲ್ಲ ನಾವು ಗುಲ್ಬರ್ಗ ಬಿಜಾಪುರ ಹೋದರೆ, ಆ ಥರ ಇದೆ ನೋಡಿ. The next day. ಇವಾಗ ಎದ್ಬಿಟ್ಟು ಬಂದೆ. ನಾವು ಆ ಗಾಡಿನ ಮಲಿಕೊಂಡಿದ್ದು ಎಷ್ಟು ಬಂದಿದ್ದು. ಈಗ ನಮ್ಮದು ಜಲಂಧರ್ಗೆ ಆಗುತ್ತೆ, ಅದು ಕೋಟಾಗ ಆಗುತ್ತಂತೆ. ಅದು ನಮ್ದು ಬಂದು ದೊಡ್ಡ ಬಾಕ್ಸು, ಅದಕ್ಕೆ ಚಿಕ್ಕ ಬಾಕ್ಸ್ ಆಗ್ತಾರಂತೆ. ಇದಕ್ಕೆ ಈಗ ಆ ಗಾಡಿನ ಲೋಡ್ ಮಾಡ್ತಾರೆ. ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತೆ. ಹೋಗಿ ಇರೋದು ಬೈಕ್ ತಗೊಂಡೋಗಿ ನಾಷ್ಟ ಮಾಡ್ಕೊಂಡು ಬರಬೇಕು. 11:15 ಇಲ್ಲಿ ಹೋಟ್ಲು ಇಲ್ಲ, ಏನಿಲ್ಲ. ನಮ್ಮ ಕೋಟಾ ಗಾಡಿ ಒಂದು ಲೋಡ್ ಮಾಡ್ತಾವ್ರೆ. ನಮ್ಮನ್ನ ತರಕಾರಿ ಇಸ್ಕೊಬೋದು, ಈರುಳ್ಳಿ ಮೆಣಸಿನಕಾಯಿ ಕಳಿಸಿ, ನೀವು ಫೋನ್ ಆದಂಗೆ ನಿಂತವ್ರು ಅವಲಿಂದ. ಇವ್ರ ಗಾಡಿಯಲ್ಲಿ ಇವಾಗ ಹೇಳ್ತಾವ್ರೆ ತರಕಾರಿ ಐತೆ ಅಂತ. ನಡೀರಿ, ಓಯ್ ಪಲಾವ್ ಆಗಿಲ್ಲ ಏನೋ ಮಾಡ್ಕೊಂಡು ನಡೀರಿ. ಗಾಡಿ ಗಾಡಿ ಲೋಡ್ ಆದಮೇಲೆ ನನ್ನ ಗಾಡಿ ಲೋಡ್ ಮಾಡ್ತಾರಂತೆ. ನನ್ನ ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಲೋಡ್ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಬಿಡ್ತೀವಿ. ಇವರು ನಾವು ಗಾಡಿದ ಅಡುಗೆ ಮಾಡೋಣ ಅಂದ್ಕೊಂಡು ಇಲ್ಲೇ ಅಡುಗೆ ಮಾಡ್ತಾರಂತೆ. ಮಾಡ್ಬಿಟ್ಟು ಇಲ್ಲೇ ಕೊಡ್ತಾರಂತೆ ಎಲ್ಲರಿಗೂ. ಅಂದರೆ ನಮಗೂ ಲೇಬರ್ಗಳು ಎಲ್ಲ ಇಲ್ಲೇ ಇವರೇ ಅಡುಗೆ ಮಾಡ್ತಾರೆ. ಇಲ್ಲೇ ಆಂಟಿ ಅವರು ನಮ್ಮ ಸಬ್ಸ್ಕ್ರೈಬರೇ, ಅವರು ವಿಡಿಯೋ ನೋಡ್ತಾರಂತ ನಮ್ಮವ್ವ. ಅಲ್ಲಿ ಮಾತಾಡ್ತಿರಲ್ಲ ಕೇಳಿಸ್ಕೊಂಡೆ ನಾನು ಇಬ್ಬರೂ.
ಹಿಂಗೆ ಬಂದಿದ್ದಾದ್ರೆ ಯಾರು ನೀವು ಹಾಂ ಆದರೆ ಹೆಂಗೆ ಬಂದಿದ್ದು ಹಿಂಗೇನಾ ಹಾಂ ಯಾರು ನೀವು ಇವರು ಇಲ್ಲೇ ಗಂಗಾವತಿಗೆ ಬಂದು ಊಟ ಮಾಡ್ಕೊಂಡು ಅಲ್ಲೇ ಹೋಟ್ಲಿತ್ತು ಊಟ ಮಾಡ್ಕೊಂಡು ಹಿಂಗೆ ಸ್ವಲ್ಪ ತರಕಾರಿ ತಗೊಂಡು ತರಕಾರಿ ಇಷ್ಟಕ್ಕೆ 30 ರೂಪಾಯಿ ಅಷ್ಟೇ ಎಲ್ಲ ಒಂದು ಕೆ ಜಿ ಐತೆ 1 kg 30 ರೂಪಾಯಿ ತಗೊಳ್ಬೋದು ಅಷ್ಟೇ ಟೀ ತಗೊಂಡು ಕುಡಿತಾ ಇದ್ದೀವಿ ನಮ್ಮವರು ಎಲ್ಲ ಹೋದರು ನಾನು ತತ್ತೀನಿ ಅಂತ ಈ ನಮ್ಮ ಲೋಡಿಂಗ್ ಪಾಯಿಂಟಿಂದ ಇಲ್ಲಿ ಊಟ ಮಾಡೋಕ್ಕೇ ಕರೆಕ್ಟಾಗಿ 30 ಕಿಲೋಮೀಟ್ರ್ ಬಂದಿದ್ದೀವಿ 30 ಕಿಲೋಮೀಟ್ರ್ ಐತೆ ಅಲ್ಲೆಲ್ಲೂ ಹೋಟ್ಲು ಇಲ್ಲ ಏನೂ ಇಲ್ಲ ಬರೀ ಎಲ್ಲ ಡಾಬಾಗಳು ತರವೆ ಡಾಬಾಗಳು ಒಂದು ಚೂರು ಚೆನ್ನಾಗಿಲ್ಲ ಅವರು ಒಂದು ಚೂರು ಚೆನ್ನಾಗಿಲ್ಲ ಅಲ್ಲ ಆಂಟಿ ಅವರು ಅಲ್ಲಿ ಅಡುಗೆ ಮಾಡ್ತಾರೆ ಅದು ಸೆಟ್ ಆಗಲ್ಲ ಅಂತೇಳಿ ಇಲ್ಲಿಗೆ ಬಂದ ನಾವು ಅವರು ಇನ್ನೂ ಕ್ಲಿಯರ್ ಆಗಿಲ್ಲ ಈ ರೋಡು ಈಗ ನಾವು ಹೋದರೆ ಹಿಂಗೆ ಹೋಗ್ಬೇಕು ನಾವು ತಿರ್ಗಾ ಅಲ್ಲ ನಾವು ಹಂಗೆ ಲೆಫ್ಟ್ ಮಾಡೋಣ ಬಿಡು ಹೈವೇಲಿ ಬಂದ್ಬಿಟ್ಟು ಇಲ್ಲಾಂದರೆ ಇಲ್ಲಿ ಬಂದರೆ ಫುಲ್ ಇದಾಗೋದೈತೆ ಹಾಂ ಫೈನಲಿ ನಾನು ಗಾಡಿ ಲೋಡ್ ಆಯಿತು ಅವೆಲ್ಲ ಹಿಂದಕ್ಕೆ ಬಂದಿದ್ದು ಯಾಕಂದರೆ ಇಲ್ಲಿ ವೈರ್ ಇತ್ತು ಅಂತೇಳಿ ಇಲ್ಲೇ ಬಿಟ್ಟಿದ್ದೆ ಈಗ ಲೋಡ್ ಆಯಿತು 1170 ಬ್ಯಾಗ್ಸು 12,500 ಬರುತ್ತೆ ನೆಕ್ಸ್ಟು ಇವ್ರದ್ದು 1000 ಬಾಕ್ಸ್ ಅಷ್ಟೇ ರೆಡಿ ಮಾಡ್ತಾವ್ರೆ ಹ್ಞೂ ನಾನು ತೋರಿಸ ಇಲ್ಲ ಇವರು ನಮ್ಮ ಇನ್ನೊಂದು ಗಾಡಿ ಲೋಡ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಅಡುಗೆ ಮಾಡ್ಕೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾನು ಏನು ಸ್ಪೆಷಲ್ ಇವತ್ತು ಪಲಾವು The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ರಾತ್ರಿ ಲೋಡ್ ಆಗಿದ್ದು ಗಾಡಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಪಾಲ್ಟಿ ಪೇಮೆಂಟ್ ಹಾಕ್ಬೇಕಂತೆ ತೋಟದವ್ರಿಗೆ ಪೇಮೆಂಟ್ ಹಾಕಿಲ್ಲ ಅಂತ ಕಾರಣಕ್ಕೆ ಗಾಡಿ ಬಿಟ್ಟಿಲ್ಲ ಇವಾಗ ಇದ್ದು ನಮ್ದು ಇನ್ನೊಂದು ಐಚರ್ ಗಾಡಿಯಿಂದ ಅದು ಲೋಡ್ ಆಗ್ತೈತೆ ಆದರೆ ಒಟ್ಟಿಗೆ ಬಿಡಬೇಕು ಇವಾಗ ಕೇಳಿದ್ದು ಪೇಮೆಂಟ್ ಆಗೈತೆ ಅಂತ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತಂದರು ಪೇಮೆಂಟು ಮತ್ತು ನನಗೆ ಅಡ್ವಾನ್ಸ್ ಹಾಕಬೇಕು ಅದು ಹಾಕ್ಮೇಲೆ ಗಾಡಿ ಬಿಡಬೇಕಂತೆ 2 ದಿವಸ ಆಯಿತು ಗುರು ಲೋಡ ಗಾಡಿ ಮೊನ್ನೆ ಒಂದು ದಿವಸ ಅರ್ಧ ಲೋಡ್ ಆಗಿತ್ತು ನಿನ್ನೆ ಅರ್ಧ ಲೋಡ್ ಆಯಿತು ಏನು ಹಿಂಗಾದ್ರೆ ಟೈಮಿಂಗ್ಸು ಅರ್ಜೆಂಟ್ ಮಾಡ್ತಾರೆ ಲೋಡ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ನೋಡ್ರಿ ಈ ಥರ ಕಾಯಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಗಾಡಿ ಒಂದು ಸತಿ ಹಾಲೆ ಕಟಿಂಗ್ ಮಾಡಿ ಈಗ ತಿರ್ಗಾ ಇನ್ನೂ ಬೆಳೀತಾ ಇದ್ದಾವೆ ಇಲ್ಲ ಮತ್ತು ಕ್ಲೀನಾಗಿ ರೆಡಿ ಮಾಡೋರು ಇಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡೋರು ದಾಳಿಂಬೆ ಗೊತ್ತಾ ಇದು ಟೇಸ್ಟ್ ಮಾತ್ರ ಸಖತ್ತಾಗವೆ ನಿನ್ನೆಯಿಂದ ಒಂದು 2-3 ತಿಂದು ಅಷ್ಟೇ ಜಾಸ್ತಿ ತಿನ್ನೋಕ್ಕಾಗಲ್ಲ ಐಟಮ್ ಇದ್ದರೆ ತಿನ್ನೋಕ್ಕಾಗಲ್ಲ ಐಟಮ್ ಇಲ್ಲ ಅಂದರೆ ತಿನ್ನಬೇಕು ಅನಿಸೈತೆ ನೋಡಿ ಎಲ್ಲ ಕೋಳಿಗಳು ಸಾಕೋರೆ ನಮ್ಮ ಗಾಡಿ ರಾತ್ರಿಯಿಂದ ಅಲ್ಲೇ ನಿಲ್ಸಿದ್ದೀವಿ ಅವರು ಹೆಂಗೆ ಮಾಡ್ತಾರೆ ನೋಡೋಣ ಮನೆ ನಮ್ಮ ಅಜಯವರು ಜಾಡಲ್ಲೆಲ್ಲ ಇದು ಮಾಡ್ತಿದ್ರು ಒಂದು ಒರಿಜಿನಲ್ ಇದು ಮಾಡ್ತಾರೆ ओरिजिनल ಟೇಸ್ಟ್ ಚೆನ್ನಾಗ ಮಾತ್ರ पानी भाभी है क्या? हाँ भाभी की दिखा रही है नहीं यूट्यूब में डाल रहा है वेज ಈಗ ಈ ಗಾಡಿಗೆ ಏನಪ್ಪ ಅಂತಂದರೆ ಒಂದು ಅರ್ಧ ಖಾಲಿ ಮಾಡಿ ಅಲ್ಲಿ ರೆಡಿ ಮಾಡ್ತಾರೋ ಅದನ್ನು ಲೋಡ್ ಮಾಡ್ತಾರಂತೆ ಯಾಕಂದರೆ ಇದು ದೊಡ್ಡ ಮಾಲು ಈ ಥರ ಚಿಕ್ಕ ಮಾಲೆಲ್ಲ ಒಂದು ಕಡೆ ಒಂದೂರಿಗೆ ನಮಗೆ ತುಂಬಿರೋವೆಲ್ಲ ಈ ಥರ ದೊಡ್ಡವು ಜಲಂಧರಿಗೆ ರಾಜಸ್ಥಾನಿಗೆಲ್ಲ ಚಿಕ್ಕ ಹೋಗ್ತವೆ ಗಾಡಿ ಇವ್ರದೇ ಗಾಡಿ ಇದು ओरिजिनल चाय भाई ओरिजिनल
ಫ್ರೆಂಡ್ಸ್ ರಾತ್ರಿ ಮಾಡಿದ್ದು ಪಲಾವು ಜಾಸ್ತಿ ಆಗೋಗಿತ್ತು, ಇನ್ನೂ ಮಿಕ್ಕಿತ್ತು. ಅದನ್ನೇ ಈಗ ಬಿಸಿ ಮಾಡ್ಕೊಂಡು ಅದನ್ನೇ ಊಟ ನಾಷ್ಟ ಮಾಡ್ಬೇಕು ಈಗ. ಯಾಕಂದರೆ ಬೆಳಗ್ಗೆ ಏನೂ ಸಿಗಲಿಲ್ಲ. ನಮ್ಮ ಆಂಟಿ ಅಂಗಡಿಲಿ ಆಂಟಿ ಮನೇಲಿ ಮಜ್ಜಿಗೆ ಇಸ್ಕೊಂಬಂತಂದೆ, ಮಜ್ಜಿಗೆ ಕೊಟ್ಟರು. ಸ್ವಲ್ಪ ಹೆಂಗೋ ಒಂದು ತಪ್ಪಲೆ ನೋಡಿ. ಅದಕ್ಕೆ ನಮ್ಮ ಅಣ್ಣಂಗೆ ಈರುಳ್ಳಿ ಮೆಣಸಿನ್ಕಾಯಿ ಹಚ್ಚೋಣ, ಒಗ್ಗರಣೆ ಹಾಕೋಣ ಅಂತ ಹೇಳಿದ್ದೀನಿ. ನೋಡ್ಬರು ಅವತ್ತು ಅಷ್ಟೊತ್ತಿಂದ ಮಾಡಿದ್ರು. ಈಗ ನೋಡಿ ಮಳೆ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ. ನಮ್ಮದು ಟಾರ್ಪಲ್ ಹಾಕೊಂಡ್ರು ಬಂದು ಈಗ ಬಂದರು. ನೋಡಿ ಅಷ್ಟೊತ್ತಿಂದ ಮಾಡಿಯವರೆಲ್ಲ ಮಳೆಯಲ್ಲಿ ಪಾಪ ಹೆಂಗೆ ಪಂದಾಡ್ದವ್ರೆ. ಊರಿಗೆ ನಾನು ಹೋಗ್ತಾ ಇದ್ದೀನಿ, ನಂದು ಪೇಮೆಂಟ್ ಆಗೈತಂತೆ. ಇವ್ರದ್ದು ಸಂಜೆ ಬಿಡ್ತಾರೆ. ನಮ್ಮವ್ರ ಗಾಡಿ ಸೈಡ್ ಹಾಕೊಂಡವ್ರು ಆಲ್ರೆಡಿ. ಮಳೆ ಬೀಳ್ತೈತೆ. ಏನಾದರೆ ಮಳೆ ಬಂದರೆ ಹಿಂಸೆ ಊರು ಈ ಕಡೆ. ಅದೇ ಕೆಲಸ ತಗೊಳಕೊಂಬಿಟ್ರೆ ಇದು ಸ್ವಲ್ಪ ಹಳ್ಳ ಇರಂಗೈತೆ, ಇನ್ನು ಹಿಂಸೆ. ನಮ್ಮ ನಾಳೆ ನಿನ್ಸೋ ನೋಡಿ. ಹಿಂಸೆ ಇರೋದು ಯಾಕಂತಂದರೆ ಮಳೆ ಬಂದರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತೇಳಿ ನಿಂತಿರೋದು ಅಷ್ಟೇ. ಇಲ್ಲಿ ನಿಂತಿದ್ದು ಅವಲ್ಲೇ, ಇಲ್ಲಾಂದರೆ ತೆಗಿಯೋಕ್ಕಾಗಲ್ಲ. ಸುಮ್ಮನೆ ಕೆಲಸ ತಗೊಳಕೊಂಬಿಟ್ರೆ ಹಿಂಸೆ ಆಗುತ್ತೆ. ಯಾವ ದರಿದ್ರದ್ದು ಓಡಲ್ಲಿ ಬರೀ ಹಳ್ಳಗೊಂಡಿ ನಾವು ವಯಸ್ಸು ಕೊಡ್ಕೊಂಡು ಬಿಡು. ಮಸ್ಜಿದ್ ಫ್ರೆಂಡ್ಸ್ ಸತತವಾಗಿ 1.5 ಅವರ್ 25 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಬಂದು ಈಗ ಹೈವೇಗೆ ಎಂಟ್ರಿ ಆಗಿದ್ದೀನಿ. ರೈಟ್ ಹೋದರೆ ಬಿಜಾಪುರ ಕುಷ್ಟಗಿ ರೋಡ್ ಹೋಗುತ್ತೆ ನೋಡಿ. ಈ ರೈಟ್ ಅಂತ ಇದ್ದೀನಿ. ಇವಾಗ ಹೈವೇಗೆ ಬಂದಮೇಲೆ ಒಂದು 3,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು, ಯಾಕಂದರೆ ಡೀಸೆಲ್ ಕಮ್ಮಿ ಇತ್ತು. ಯಾಕೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅದು ಮಾತಾಡ್ಸ್ಕೊಂಡು ಇಲ್ಲೇ ಟೀ ಅಂಗಡಿ ಐತೆ, ಟೀ ಕೊಟ್ಬಿಟ್ಟು ಹೋಗೋಣ. ನಮ್ದು ಆ ಗಾಡಿ ನಾವು ಬಿಟ್ಟೈತೆ, ಅವ್ರಿಗೂ ಲೊಕೇಶನ್ ಕಳಿಸಿದ್ದೀನಿ, ಅವರು ಬರ್ತಾರೆ. ಬಂದಮೇಲೆ ಇನ್ನು ನಾನ್ ಸ್ಟಾಪ್ ಹೊಡೆಯೋದು ಅಷ್ಟೇ ಕೆಲಸ. ಈಗ ಟೈಮ್ ಬಂದು 5:45. ಬರೋ ಇಲ್ಲೇ ಬಿಜಾಪುರ ಬಿಟ್ಟ ಮೇಲೆ ಗಾಡಿ ತೂಕ ಮಾಡ್ತಾನೆ ಅಂತ ನಿಂತಿದ್ದೀವಿ. ಯಾಕಂದರೆ ಟ್ರಿಪ್ಪು ಸ್ವಲ್ಪ ಓವರ್ಲೋಡ್ ಬಂದಿತ್ತು ನಮ್ಮ ಬೆಂಜು, ಅದಕ್ಕೋಸ್ಕರ. ಅಣ್ಣ ಎಷ್ಟು ಬಂದೈತೆ? ಹಾಂ ಪರವಾಗಿಲ್ಲ ಅಣ್ಣ, 18,580 ಬಂದೈತೆ. ಒಬ್ಬರು ಇಲ್ಲೇ ಕಾಟ ಮಾಡಿಸ್ಬಿಟ್ಟು ಟೀ ಕುಡಿಯೋಣ ಅಂತ ಹಾಕಿದ್ದೀವಿ. ಇಲ್ಲೇ ಒಳ್ಳೆ ಫ್ರೆಶ್ ಟೀ ಸಿಗುತ್ತೆ, ಇದು ಬೆಲ್ಲು ಟೀ ಅಂತ. ನಾವು ಬಂದಾಗೆಲ್ಲ ಕುಡಿತೀವಿ ಇಲ್ಲಿ. ಐತೆ ನೋಡಿ ನಮ್ಮ ಸಲಗರ ಟೀ ಅಂತ ಐತೆ. ಟೀ ಕುಡ್ದು ಹೋಗೋಷ್ಟು ಟೈಮಲ್ಲಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಬಂದವ್ರೆ. 3-4 ಜನ ಇಲ್ಲೇ ನಿಂತವ್ರೆ. ಹೇಳಿ, ನೋಡಿದೆ ಅವಲೇನೆ ನಿಮ್ಮನ್ನ. ಏನಣ್ಣ? ಸರಿ, ಹುಷಾರಾಗಿ ಹೋಗ್ರಿ. ಕಾರಲ್ಲಿ ಬಂದು ಮಾತಾಡಿಸ್ತವ್ರೆ ನಮ್ಮ ಸಬ್ಸ್ಕ್ರೈಬರು. 160 ಕಿಲೋಮೀಟ್ರ್ ಹಿಂದೆ ಡೀಸೆಲ್ ಹಾಕ್ಸಿದ್ದು ನೋಡಿ. ಆಲೆ ಫುಲ್ಲು ಮುಳ್ಳೆ ಬಿದ್ದೋಗೈತೆ. ಈ ಥರ ಆದರೆ ಐಚರ್ ಒಂದು 30 ಕಿಲೋಮೀಟ್ರ್ ಹೋಗಲ್ಲ ಗುರು. ಈಗ ದಿನ ಬರೋಕೆ ಒಂದು 6 ಕಿಲೋಮೀಟ್ರ್ ಐತೆ. ಜಿಯೋ ಬಂಕು ಅಂದರೆ ಬಾರ್ಡ್ರ್ ಬಂಕು, ಅಲ್ಲಿ ಹೋಗ್ಬಿಟ್ರೆ ಸಾಕು ಗುರು. ಎಲ್ಲ ಪುಕ್ಕ ಅಂತ ಐತೆ. 3,000 ಹಾಕ್ಸಿರೋದು, 160 ಕಿಲೋಮೀಟ್ರ್ ಬಂದಿಲ್ಲ. ಯಾ ದರಿದ್ರ ಮೈಲೇಜ್ ಚೆನ್ನಾಗಿಲ್ಲ ಅನ್ಕೊಂತೀನಿ ಆ ಬಂಕಿಂದು. ಇಲ್ಲ ಜಿಯೋದಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ನಿಂತಿದ್ದೀನಿ. ನಮ್ಮವ್ರು ಯಾಕೆ ಬಂದಿಲ್ಲ ಅಂತಂದರೆ ಯಾವುದೋ ಒಂದು ಕಾರ್ಗೆ 2,000 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟವ್ರೆ ಮಿಸ್ ಆಗಿ. ಅದಕ್ಕೇನೆ ಅಣ್ಣ ಟೋಟಲು 17,450 ರೂಪಾಯಿ ಡೀಸೆಲ್ ಇಡ್ಸೈತೆ. 195 ಲೀಟ್ರು ಫುಲ್ಲು ಡೀಸೆಲ್ ಖಾಲಿಯಾಗೋಗಿತ್ತು. ಈಗ ಇಲ್ಲೇ ರಿವರ್ಸ್ ಓಡಿಸ್ತಾ ಇದ್ದೀನಿ, ಯಾಕಂದರೆ ಇನ್ನೊಂದು ಗಾಡಿ ಬರಬೇಕು. ಅದಕ್ಕೂ ಫುಲ್ ಟೈಮ್ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅನ್ನ ಮಾಡಿದ್ದೀವಿ, ಗೊಜ್ಜೊಂದು ಮಾಡಬೇಕು, ಗೊಜ್ಜೊಂದು ಮಾಡ್ಕೊಂಡು ಹೋಗಬೇಕು.